ಇಲ್ಲಿ 4 ಸ್ತಂಭಗಳಲ್ಲಿ ಬರೀ ಒಂದೇ ಸ್ತಂಭ ಉಳಿದಿದೆ, ಅದು ಕಲಿಯುಗಂತೆ. ನಿಮಗೆ ರಿವರ್ಸ್ ವಾಟರ್ಫಾಲ್ ಕಾಣುತ್ತೆ. ಲವ್ಲಿ ವಾಟರ್ಫಾಲ್. ತುಂಬ ಒಳ್ಳೆ ಚಿತ್ರನ ಬಿಡಿಸಿದ್ದಾರೆ ನವಿಲಿಂದು. ಇವಾಗ ಇಲ್ಲಿ ಎಷ್ಟೇ ಮಳೆ ಬಂದರೂ ನಾನು ಸೇಫ್ ಇದ್ದೀನಿ, ಬಿಕಾಸ್ ನಾನಿದ್ದೀನಿ ಗುಫೆ ಒಳಗೆ. ಹಾಯ್ ಹಲೋ ನಮಸ್ಕಾರ, ನಾನು ಕನ್ನಡಿಗ ಫ್ರಮ್ ಮುಂಬೈ. ಇವತ್ತು ಬಂದಿದ್ದೀವಿ ಹರಿಶ್ಚಂದ್ರಗಢ ಕೋಕನ್ಕಾಡ ಅನ್ನೋ ಲೊಕೇಶನಲ್ಲಿ. ಮುಂಬೈಯಿಂದ ಸುಮಾರು 200 ಕಿಲೋಮೀಟ್ರ್ ದೂರದಲ್ಲಿದೆ ಈ ಲೊಕೇಶನ್. ಹರಿಶ್ಚಂದ್ರಗಢಲ್ಲಿ ಕೂಡ ಮಹಾದೇವ ಅವರ ಟೆಂಪಲ್ ಉಂಟು. ಇನ್ನೊಂದು ಅದರ ಪಕ್ಕದಲ್ಲಿ ಕೇದಾರೇಶ್ವರ್ ಅನ್ನೋ ಜ್ಯೋತಿರ್ಲಿಂಗ ಉಂಟು. ಸೊ ತುಂಬ ಒಳ್ಳೆಯ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಈ ಜಾಗ ಹೇಳಬೇಕಂದ್ರೆ ರಾಜ ಹರಿಶ್ಚಂದ್ರ ಅವರು ಇದ್ದಾರಲ್ಲ, ಅವ್ರ ಬಗ್ಗೆ ಉಂಟು. ಇದೊಂದು ಕ್ಯೂಟ್ ಮತ್ತು ಬ್ಯೂಟಿಫುಲ್ ಆಗಿರೋ ಮನೇಲಿ ನಾವು ಇದ್ದೀವಿ. ಚಿಕ್ಕದಾಗಿರಲಿ ಆದರೆ ತುಂಬ ಸುಂದರವಾಗಿದೆ, ಇನ್ನು ಚೆನ್ನಾಗಿ ಅನ್ಸುತ್ತು. ನಮಗಿಲ್ಲಿ ಬರೀ 100 ರೂಪಾಯಲ್ಲೇ ಅವರು ಬೆಡ್ ಹಾಕಿ ಕೊಟ್ಟಿದ್ದಾರೆ. ಇದು ಕುಷನ್ ಇದೆ, ಅಲ್ಲೊಂದು ಕುಷನ್ ಉಂಟು. ಸುಮಾರು 5 ಅಂತೂ ಅದು ಚಾದರ್ ಉಂಟು ಇಲ್ಲಿ. ಮನೆ ಚಿಕ್ಕದಾಗಿದ್ರು ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಇದು ಹಳ್ಳಿ ಉಂಟಲ್ಲ, ಹಾಗಾಗಿ ಇಲ್ಲಿ ಮಕ್ಕಳಿಗೆ ಬರೀ 4ನೇ ತನಕ ಶಾಲೆ ಉಂಟಂತೆ. 4ನೇ ಆದಮೇಲೆ ಮಕ್ಕಳಿಗೆ ಹಾಸ್ಟೆಲ್ ಹೋಗಬೇಕಾಗುತ್ತೆ. ಇಲ್ಲಿ ಬನ್ನಿ, ಆಚೆ ಇರೋ ಇನ್ನೊಂದು ಮನೆ ಉಂಟು, ಅದು ಸ್ವಲ್ಪ ತೋರಿಸ್ತೀನಿ. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಈ ಅಂಕಲ್ ಅವ್ರದ್ದು ವಾಶ್ರೂಮ್ ಉಂಟು. ಸೊ ಇವಾಗ ನಾನು ಇದರಲ್ಲಿ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ನೋಡ್ತೀನಿ ನಿಂಬೆ ಹಣ್ಣಿನ ಜೊತೆ ಯಾವ ಥರ ಟೇಸ್ಟ್ ಆಗುತ್ತೆ. ನಿಂಬೆ ಹಣ್ಣಿನ ಚಹಾ. ಜಾಸ್ತಿ ನಿಂಬೆ ಹಣ್ಣು ಹಾಕ್ಬಿಟ್ಟೆ. ರೂಮಿಂದ ಆಚೆ ಬಂದು ಸುಮಾರು 15 ನಿಮಿಷ ಆಗಿದೆ ನಮಗೆ. ಆ್ಯಕ್ಚುಲಿ 15 ನಿಮಿಷನೂ ಆಗಿಲ್ಲ. ಅಷ್ಟರಲ್ಲೇ ಹಿಂದ್ಗಡೆ ವಾಟರ್ಫಾಲ್ ಉಂಟು ಆ್ಯಂಡ್ ಮುಂದ್ಗಡೆನೂ ವಾಟರ್ಫಾಲ್ ಉಂಟು. ಇಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ, ನೀವೇನಾದರೂ ಇಲ್ಲಿ ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲಿಂದ ನಿಮ್ಮದು ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲೇ ಸ್ವಲ್ಪ ಪಕ್ಕದಲ್ಲಿ ಹೋದರೆ ಆ ರೂಟಲ್ಲಿ ಮುಂದ್ಗಡೆ ಗಾಡಿ ಪಾರ್ಕಿಂಗ್ ಆಪ್ಷನ್ ಅವೈಲೇಬಲ್ ಉಂಟು ನಿಮಗೆ. ಲವ್ಲಿ ವಾಟರ್ಫಾಲ್. ಇಲ್ಲಿ ಭತ್ತದ ಒಂದು ಫಾರ್ಮಿಂಗ್ನ ಜನ ಮಾಡ್ತಿದ್ದಾರೆ. ಎಲ್ಲ ಕಲ್ಲು ಕಲ್ಲು ದಾರಿಗಳು, ಮೌಂಟೇನ್ ಹೊಡೆದಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಮಾಡಿದ್ರೆ ಏನು ಪರ್ಫೆಕ್ಟ್ ಇಲ್ಲ. ಈ ಸೀಡಿಗಳಿಂದ ನಮಗೆ ಮೇಲ್ಗಡೆ ಹೋಗ್ಲಿಕ್ಕೆ ಉಂಟು. ಪಕ್ಕದಲ್ಲಿ ಹಿಡಿಯೋಕ್ಕೆ ಒಂದು ಸಪೋರ್ಟ್ ಇದೆ. ಕಸ ಏನಾದರೂ ಇದ್ದರೆ ಇಲ್ಲೇ ಹಾಕಿ ಮುಂದೆ ಈ ಥರ ಟ್ರೆಕ್ಕಿಂಗ್ ಹೋಗ್ಬೋದು. ಸೇಫ್ಟಿನ ನೋಡ್ಕೊಂಡಿದ್ದಾರೆ ಇಲ್ಲಿರೋ ಲೋಕಲ್ಸ್. ಆಲ್ರೆಡಿ ಮಳೆ ನೀರೆಲ್ಲ ಹತ್ತಿದೆ, ಸ್ವಲ್ಪ ನೆಂದೋಗಿದ್ದೀನಿ. ಬಟ್ ನಾವು ಸಿಟಿಲಿರೋರಿಗೆ ಈ ಥರ ವ್ಯೂ ಎಲ್ರಿ ದಿನ ನೋಡೋಕ್ಕೆ ಸಿಗುತ್ತೆ. ಇವಾಗ ಇಲ್ಲಿ ಎಷ್ಟೇ ಮಳೆ ಬಂದರೂ ನಾನು ಸೇಫ್ ಇದ್ದೀನಿ, ಬಿಕಾಸ್ ನಾನಿದ್ದೀನಿ ಗುಫೆ ಒಳಗಡೆ. ತುಂಬ ಒಳ್ಳೆ ಚಿತ್ರನ ಬಿಡಿಸಿದ್ದಾರೆ ನವಿಲಿಂದು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಒಂದು ಕೋತಿ ಚಿತ್ರನ ಬಿಡಿಸಿದ್ದಾರೆ, ತೋರಿಸ್ತೀನಿ ಬನ್ನಿ. 1940 ಮೀಟರ್ ಇನ್ನೂ ಮುಂದೆ ಉಂಟು ಅಂತ ತೋರಿಸ್ತಾ ಇದೆ. ಇಲ್ಲಿದೆ ಒಂದು ಒಳ್ಳೆ ಗುಫಾ. ಮೊದಲು ತಾವಿ ಮೌಂಟೇನ್ನ ನೋಡಿ, ಮೌಂಟೇನ್ ಕೆಳಗಡೆ ನೋಡಿ, ಈ ಅಂಕಲ್ನ ನೋಡಿ ಯಾವ ಥರ ಗುಡ್ಡಲ್ಲಿ ಇರ್ತಿದ್ದಾರೆ ಅಲ್ವಾ. ಅಲ್ಲಿ ಆ ಗುಫೆ ನೋಡಿ ಬಂದ್ವಾ, ಇಲ್ಲಿ ಇನ್ನೊಂದು ಗುಫೆ ಉಂಟು. ಆ್ಯಂಡ್ ಇದು ಗುಫೆ ಆ್ಯಕ್ಚುಲಿ ತುಂಬ ಡೀಪ್ ಇದೆ.
ಜನ ಕಾಣ್ತಿಲ್ಲ, ಬಟ್ ಗುಫೆ ಕಟ್ಟಿದ್ದಾರೆ. ಮುಂದೆ ಕಟ್ಟಕ್ಕೆ ಇನ್ನೂ ತುಂಬ ಒಳ್ಳೆ ಜಾಗ ಉಂಟು ನೋಡಿ, ಬೆಚ್ಚಗಿರುತ್ತೆ. ಇನ್ ಕೇಸ್ ಈ ಜಾಗದಲ್ಲಿ ನಾಯಿಗಳೇನಾದರೂ ಇದ್ದರೆ ಅವ್ರಿಗೂ ಕಂಫರ್ಟೇಬಲ್ ಇತ್ತು. ಆ್ಯಂಡ್ ಟ್ರೆಕರ್ ಜನ ಬರ್ತಾರಲ್ಲ ಅವ್ರಿಗೂ ಸ್ವಲ್ಪ ಒಳ್ಳೆ ಜಾಗ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಚಳಿಗಾಲದಲ್ಲಿ ಜನ ಬಂದು ಕೂತ್ಕೋತಾರೆ ಇಲ್ಲಿ. ಓಹೋ, ವೆದರ್ ಎಂಜಾಯ್ ಮಾಡಿದ್ದು ನೋಡಿ. ವಾಟರ್ಫಾಲ್ ಇವಾಗ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಅಲ್ಲಿಂದನೇ ಬಂದಿದ್ದು ನಾವು. ಈ ಗುಫೆನ ಕ್ರಾಸ್ ಮಾಡಿ ಆದಮೇಲೆ ಇಲ್ಲಿ ನಮಗೆ ನೋಡೋಕ್ಕೆ ಸಿಕ್ತು ಇನ್ನೊಂದು ಪೇಂಟಿಂಗ್. ಸೊ ಫೈನಲಿ ಗೆಳೆಯರೇ, ಒಂದು ಒಳ್ಳೆ ವಾಟರ್ಫಾಲ್ ನಮಗೆ ಕಾಣ್ತಾ ಉಂಟು ನಮ್ಮ ಹಿಂದೆ. ಡೇಂಜರ್ಸ್ ಉಂಟು, ಅಲ್ಲಿ ಇಳಿಯೋದಕ್ಕೆ ಯಾರನ್ನ ಸಜೆಸ್ಟ್ ಮಾಡ್ತಾ ಇಲ್ಲ. ಮುಂದೆ ಒಂದು ಕಟ್ಟಿಗೆ ಹಾಕಿದ್ದಾರೆ, ಆ ಕಡೆ ಹೋಗ್ಬೇಡಿ ಅಂತ ಸಜೆಷನ್. ಒಳ್ಳೆ ರೀತಿ ಜನ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಳಿಗಾಲದಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ವಾಟರ್ದು ಫ್ಲೋ ಏನಿರುತ್ತೆ ತುಂಬ ಕಮ್ಮಿ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ನಾವಿಲ್ಲಿ ನೀರಲ್ಲಿ ಆಡ್ಬೋದು, ಬಟ್ ಸದ್ಯಕ್ಕೆ ಫ್ಲೋ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಕಾಲುಗಳೆಲ್ಲ ಸ್ಲಿಪ್ ಹೋಗಿ ಕೊಚ್ಕೊಂಡು ಹೋಗೋ ಒಂದು ಭಯ ಇರುತ್ತೆ ಜನರಿಗೆ. ಸೊ ಇಂಥ ಒಂದು ಜಾಗದಲ್ಲಿ ಬಂದಮೇಲೆ ಇದೆಲ್ಲ ಮಾಡಬಾರ್ದು ಅಂತ ನನ್ನ ಸಜೆಷನ್. ಬಿಕಾಸ್ ಇಲ್ಲಿ ನಿಮ್ಮದು ಮೊಬೈಲ್ ಫೋನ್ಗೆ 0 ನೆಟ್ವರ್ಕ್ ಇರುತ್ತೆ. ಸೊ ಇಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಯಾವುದೇ ಟ್ರಿಕರ್ಸ್ಗಳು ಮನೇಲಿ ಮುಂಚೆನೇ ಫೋನ್ ಮಾಡಿ ಹೇಳಿ, ಅಮ್ಮ ನಾನು ಹೋಗೋ ಜಾಗದಲ್ಲಿ ನೆಟ್ವರ್ಕ್ಗಳು ಇಲ್ಲ, ನೆಟ್ವರ್ಕ್ ಸಿಗಲ್ಲ, ಸೊ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿ ಹೇಳಿ. ಓಕೆ, ನಾವು ನೋಡಿ ಯಾವ ಥರ ಬ್ಲ್ಯಾಕ್ ಮತ್ತು ಸ್ಲಿಪ್ಪರಿ ದಾರಿ ಇದೆ. ಬೇಡ ಅಂದ್ರೆ ಇಲ್ಲಿಂದಾನೇ ಹೋಗ್ತಿದ್ದೇನೆ ಗೆಳೆಯ. ನೋಡಿ ನೋಡಿ ನೋಡಿ, ಓ 360 ಡಿಗ್ರಿ ನಮ್ಮ 4 ಕಡೆ ಇವಾಗ ಫಾಗ್ ಅಂದರೆ ಮಂಜಾಗ್ಬಿಟ್ಟಿದೆ. ಆ್ಯಂಡ್ ನಮಗೆ ಗೊತ್ತಾಗ್ತಿಲ್ಲ ದಾರಿಯಲ್ಲಿ ಉಂಟು, ಬಿಕಾಸ್ 4 ಕಡೆ ಏನಿದೆ ಅಲ್ಲ ಫಾಗ್ ಅಂದರೆ ಮಂಜಾಗ್ಬಿಟ್ಟಿದೆ ನೋಡಿ. ಶಿಮ್ಲಾಗಿಂತ ಕಮ್ಮಿ ಏನಿಲ್ಲ ಇದು. ಸೊ ನೋಡಿ ಎಷ್ಟೊಂದು ಫಾಗ್ ಆಗಿದೆ. ಆ್ಯಂಡ್ ನಾವು ಈ ಕಡೆ ಹೋಗಿದ್ವಿ, ಓಹೋ ಒಳ್ಳೆ ಸೂರ್ಯನ ಬಿಸಿಲು ಬಂತು ಸ್ವಲ್ಪ, ಬಟ್ ದಾರಿ ಆ ಕಡೆ ಇಲ್ಲ. ಆ್ಯಕ್ಚುಲಿ ಫಾಗ್ ಇದ್ದಿದ್ದಕ್ಕೆ ದಾರಿ ಕಾಣಿರಲಿಲ್ಲ, ದಾರಿ ಇಲ್ಲಿ ಉಂಟು ನೋಡಿ. ಸೊ ಗೆಳೆಯರೇ, ನನಗೆ ನಮ್ಮದು ಯಾವ ಜಾಗದಲ್ಲಿ ಸ್ಟೇ ಮಾಡಿದ್ವಲ್ಲ ಆ ರೂಮ್ ಓನರ್ ಹೇಳಿದರು, ನಿಮ್ಗೆ ಏನಾದರೂ ಮಧ್ಯದಲ್ಲಿ ತುಂಬ ಒಂದು ಮಂಜಾಯಿತು, ಫಾಗ್ ಆಯಿತು, ನಿಮ್ಗೆ ಏನಾದರೂ ದಾರಿ ಕಾಣಲಿಲ್ಲ ಆದರೆ ನೀವು ರಾಂಗ್ ಡಿಸಿಷನ್ ತೊಗೊಳ್ಬೇಡಿ. ಆ ಜಾಗದಲ್ಲೇ ಒಂದು ಸ್ವಲ್ಪ ನಿಂತ್ಕೊಳ್ಳಿ. ಫಾಗ್ ಕಮ್ಮಿ ಆದಮೇಲೆ ದಾರಿ ಕಾಣಿದ್ರೆ ಹೋಗಿ, ಅಥವಾ ಯಾರಾದರೂ ಬೇರೆ ಟ್ರೇಕರ್ ಗ್ರೂಪ್ ಬಂದರೆ ಅವ್ರ ಜೊತೆ ಹೋಗಿ ಅಂತ. ಆ್ಯಂಡ್ ಇಲ್ಲೇನಾಯಿತು ಅಂತ ಹೇಳಬೇಕಂದ್ರೆ, ನಮಗೆ ಫಾಗ್ ಕಮ್ಮಿ ಆದ ತಕ್ಷಣ ದಾರಿ ಕಾಣ್ತು. ದಾರಿ ಕಾಣಿದ್ಮೇಲೆ ಇಲ್ಲಿ ಕೆಲವೊಂದು ಟ್ರೆಕರ್ ಗ್ರೂಪ್ ಕೂಡ ಕೆಳಗಡೆ ಇಳಿತಾ ಇತ್ತು. ಅದರಲ್ಲಿ 2 ಜನ ಹುಡುಗರು ಅವ್ರು ಹೇಳಿದರು ನಮ್ಮ ಚಾನಲ್ ಏನೋ ನೋಡಿದಾರಂತೆ. ಅವರು ನನ್ನ ಹಿಂದಿ ಚಾನಲ್ ಕೂಡ ಉಂಟು, ಮಹೇಶ್ ಕಾಬ್ಡೆ ಬ್ಲಾಗ್ಸ್ ಅಂತ, ಅದರಲ್ಲಿ ನನ್ನನ್ನು ನೋಡಿದಾರಂತೆ. ಆ್ಯಂಡ್ ನಮ್ಮ ಜೊತೆ ಭೇಟಿಯಾಗಿ ಮಾತಾಡಿ ಹೋದರು, ದಾರಿ ಹೇಳಿದರು ಎಷ್ಟು ಟೈಮ್ ಹೋಗುತ್ತೆ ಅಂತ. ಆ್ಯಂಡ್ ಇಲ್ಲಿ ನೋಡಿ ಕೂತ್ಕೊಳ್ಳೋಕ್ಕೂ ಸ್ವಲ್ಪ ಇಲ್ಲಿ ಒಂದು ಒಳ್ಳೆ ಜಾಗ ಉಂಟು. 1-2 ನಿಮಿಷ ಕೂತ್ಕೋತೀವಿ, ಮಳೆ ಮತ್ತು ಫಾಗ್ ಬರ್ತಿದೆ. ಈ ಕಾಡಿನ ಜೀವನ ಅಷ್ಟೊಂದು ಈಸಿ ಕೂಡ ಇಲ್ಲ. ಇಲ್ಲಿ ನಮಗೆ ಸೊಳ್ಳೆಗಳು ಸ್ವಲ್ಪ ಕಷ್ಟ ಇವೆ. ನಾವು ಮುಂದೆ ಹೊರಡ್ತಾ ಇದ್ದೀವಿ ಇವಾಗ. ಓಕೆ, ಅಲ್ಲಿ ಒಬ್ಬರು ಛತ್ರಿ ತಗೊಂಡು ಹೋಗ್ತಿದ್ದಾರೆ. ಫಾಗಲ್ಲಿ ಇಲ್ಲಿ ತನಕ ಬರೋ ತನಕ ಕಾಣ್ತಾನೆ ಇರಲಿಲ್ಲ ಅವರು. ಕಂಪ್ಲೀಟ್ಲಿ ಆಲ್ಮೋಸ್ಟ್ ಮೇಲ್ಗಡೆ ಬಂದಿದ್ದೀವಿ. ಇವಾಗ ಹೋಗಿ ನಮಗೆ ಫಾಗ್ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ಸುಮಾರು ಹೋಟೆಲ್ಗಳಿದೆ, ಚಿಕ್ಕದು ಝೋಪಡಿಗಳಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಎದುರುಗಡೆ ಹೋಟೆಲ್ ಕೇದಾರ್ನಾಥ್ ಅಂತೆ ಅಟ್ ಹರಿಶ್ಚಂದ್ರಗಢ. ಚೌಪಡಿ ಹಿಂದ್ಗಡೆನೆ ಹರಿಶ್ಚಂದ್ರಗಢ ಉಂಟು. ಈ ಒಂದು ಜಾಗದಲ್ಲಿ ಫಾಗ್ ಬಂದ ತಕ್ಷಣ ನಮ್ಮ ಬಾಯಿಂದ ಹೊಗೆ ಬರುತ್ತೆ. ಗೆಳೆಯರೇ, ನಾನು ನಮ್ಮ ಮನೇಲೇ ಚಹಾ ಕುಡಿಯೋದಿಲ್ಲ, ಆದರೆ ಇಂಥ ಒಂದು ಒಳ್ಳೆ ವೆದರ್ ಇದ್ದರೆ, ಇಂಥ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದ್ದರೆ, ಸಿಗರೆಟ್ ಸೇದಿದ್ದೇನೆ ಹೊಗೆ ಬಿಡೋ ಥರ ಒಂದು ವಾತಾವರಣ ಇದ್ದರೆ, ಇಂಥ ಒಂದು ಜಾಗದಲ್ಲಿ ಚಹಾ ಕುಡಿಯೋ ಮಜಾನೇ ಬೇರೆ. ಬೈ ದ ವೇ, ನಮ್ಮ ಹತ್ರ ಆಪ್ಷನ್ ಇಲ್ಲ, ಆದರೆ ನೀವು ಕ್ಯಾನ್ಸರಿಂದ ಕಾಪಾಡೋದಕ್ಕೆ ಇಂಥ ಪ್ಲಾಸ್ಟಿಕ್ ಕಪ್ಪಲ್ಲಿ ಚಹಾ ಕುಡಿಯೋದನ್ನು ಅವಾಯ್ಡ್ ಮಾಡಿ.
ಆ ಒಂದು ಮರದ ಹತ್ರ ಅಲ್ಲಿನೇ ಹರಿಶ್ಚಂದ್ರಗಢದ್ದು ಮಂದಿರಿದೆ, ಮರದ ರೈಟ್ ಕಡೆಯಲ್ಲಿ. ಆದರೆ ಫಾಗ್ಗೋಸ್ಕರ ಕಾಣ್ತಿಲ್ಲ, ತುಂಬ ಮಂದಿ. ಸೊ ಗೆಳೆಯರೇ, ನಾವು ಬಂದಿರೋ ಹರಿಶ್ಚಂದ್ರಗಢ ಅಲ್ಲೇ ಮುಂದೆ ಉಂಟು. ಅಲ್ಲೇ ನಮಗೆ ದರ್ಶನ ತಗೊಳ್ಳಿಕ್ಕೆ ಉಂಟು. ಮತ್ತು ಅಲ್ಲಿಂದ ಕೇದಾರೇಶ್ವರ ಅಂತ ಒಂದುಂಟು. ಜನ ಕೇಳ್ತಾರೆ ಎಷ್ಟು ದೂರ, ಇಲ್ಲಿ ನೋಡಿ ಪಕ್ಕದಲ್ಲೇ ಉಂಟು ಕೇದಾರೇಶ್ವರ ಕೇವ್. ಇದರೊಳಗಡೆ ತುಂಬ ಒಂದು ಯುನೀಕ್ ಥಿಂಗ್ ಇದೆ, ಜ್ಯೋತಿರ್ಲಿಂಗ ಉಂಟು ದೊಡ್ಡದು. ನಾನು ಒಳಗಡೆ ತೋರಿಸ್ತೀನಿ ನಿಮ್ಮನ್ನು. ರಸ್ತೆ ಸ್ವಲ್ಪ ಡೇಂಜರಸ್ ಇದೆ, ಇಲ್ಲಿ ನೋಡಿ. ಇಲ್ಲಿಂದ ಇಳ್ದಿದ್ದೀವಿ ಆ್ಯಂಡ್ ಇಲ್ಲಿ ಹೋಗ್ಲಿಕ್ಕೆ ಉಂಟು. ಈ ಒಂದು ಜಾಗದಲ್ಲಿ ನೋಡಿ ಎಷ್ಟೊಂದು ಜನ ಲೈನ್ ಇಟ್ಕೊಂಡಿದ್ದಾರೆ, ನಾನು ಹೋಗ್ತೀನಿ ಅಂತ. ಆ್ಯಂಡ್ ನಮಗೂ ಹೋಗ್ಲಿಕ್ಕುಂಟು ಈ ಒಂದು ಫೇಮಸ್ ಹಿಸ್ಟಾರಿಕಲ್ ಜಾಗದಲ್ಲಿ. ಇಲ್ಲಿ 4 ಸ್ತಂಭಗಳಲ್ಲಿ ಬರೀ ಒಂದೇ ಸ್ತಂಭ ಉಳಿದಿದೆ, ಅದು ಕಲಿಯುಗ ಅಂತೆ. ಸೊ ಸತ್ಯುಗ್, ತ್ರೇತಾಯುಗ್, ದ್ವಾಪರಯುಗ್ ಈ ಎಲ್ಲ ಒಂದೊಂದು ಯುಗ ಮುಗಿದ ಮೇಲೆ ಅದರ ಸ್ತಂಭಗಳು ಮುರಿದೋಗಿದೆ ಅಂತೆ. ಇವಾಗ ಕೊನೆಯಲ್ಲಿ ಒಂದು ಉಳಿದಿದೆ, ಅದು ಕಲಿಯುಗದ ಸಮಯದಲ್ಲಿ ಅದು ಬ್ರೇಕ್ ಆಗುತ್ತೆ ಅಂತೆ. ಸೊ ಅದು ಬ್ರೇಕ್ ಆಯಿತು ಅಂದರೆ ಕಲಿಯುಗ ಮುಗ್ದಂಗೆ ಅಂತೆ. ಎಷ್ಟು ದೊಡ್ಡದು ಒಂದು ಜ್ಯೋತಿರ್ಲಿಂಗ ಅಂತ ನೋಡಿ ಅದು. ಗೆಳೆಯರೇ, ಇವತ್ತು ಗುರುವಾರ ಆ್ಯಂಡ್ ಇವತ್ತಿನ ದಿನ ಕೂಡ ಜನ ನೋಡಿ ಎಷ್ಟೊಂದು ಬಂದಿದ್ದಾರೆ. ಸೊ ನೀವು ಯೋಚನೆ ಮಾಡಿ ನೋಡಿ, ಇಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಎಷ್ಟೊಂದು ಹೆವಿ ಒಂದು ಜನ ಬರ್ತಿರ್ಬೇಕು. ಕೊಕ್ಕನ್ ಕಡ ಅಂತ ರೂಟ್ ಹಾಕಿದ್ದಾರೆ. ಇಲ್ಲಿಂದಾನೇ ಕೊಕ್ಕನ್ ಕಡಕ್ಕೆ ಹೋಗ್ಲಿಕ್ಕೆ ಉಂಟು. ದಾರಿ ಸ್ವಲ್ಪ ಕಷ್ಟಕರ ಇದೆ, ಸ್ಲಿಪ್ ಆಗ್ಬೋದು. ಸ್ವಲ್ಪ ನಿಮಗೆ ಮೆಹನತ್ತು ಮಾಡಬೇಕಾಗುತ್ತೆ ಈ ಕಲ್ಗಳಿಂದ ಅಲ್ಲಿ ಮೇಲ್ಗಡೆ ಹೋಗಲಿಕ್ಕೆ. ಗೆಳೆಯರೇ, ಈ ಗುಡ್ಡಿಂದ ನಾವು ಬಂದಿದ್ದೀವಿ. ಅಲ್ಲಿ ಸುಮಾರು ಶಾಪ್ಗಳಿತ್ತು ಆ್ಯಂಡ್ ಅದ್ರ ಮುಂದೆ ಕೊಕ್ಕನ್ ಕಡ ಅಂತ ಒಂದು ಬೋರ್ಡ್ ಹಾಕಿದ್ರು. ಅದ್ರ ಮುಂದ್ಗಡೆನೇ ಎಲ್ಲೋ ಅಲ್ಲ ಆರೆಂಜ್ ಕಲರಲ್ಲಿ ರಿಬನ್ ಇತ್ತು. ಸೊ ಅದರಿಂದ ನಮಗೆ ಬರೋಕ್ಕೆ ಈಸಿ ಆಯಿತು. ಇಲ್ಲಿ ತಾವು ದಾರಿ ನೋಡ್ತಿದ್ದೀರಾ, ನಾನು ಬರ್ತಿರೋದು ಅಷ್ಟೊಂದು ಈಸಿ ಏನಿಲ್ಲ, ಸ್ಲಿಪ್ಪರಿ ಎಲ್ಲ ಉಂಟು. ಬಟ್ ನನಗೆ ಅನ್ಸುತ್ತೆ ನಾವು ಆಲ್ಮೋಸ್ಟ್ ರೀಚ್ ಆಗಿರ್ತೀವಿ ಕೊಕ್ಕನ್ ಕಡ ಹತ್ರ. ಓಕೆ, ಇಲ್ಲಿ ನೋಡಿ ಈ ಥರ ರಿಬನ್ಗಳಿರುತ್ತೆ. ಒಂಥರ ಕಾಡಿಂದ ಆಚೆ ಬಂದಿದ್ವಿ ಆ್ಯಂಡ್ ಇವಾಗ ಇಲ್ಲಿಂದ ಸ್ಟ್ರೇಟ್ ಮುಂದೆ ಹೋಗ್ಲಿಕ್ಕಿದೆ. ಇಲ್ಲಿ ಸ್ವಲ್ಪ ಜಾಗ ನೋಡಿ, ತುಂಬ ಸ್ಲಿಪ್ಪರಿ ದಾರಿಗಳು. ಆ್ಯಂಡ್ ನಮಗಿಂತ ಮುಂಚೆ ಒಂದು ಗ್ರೂಪ್ ಬಂದಿತ್ತಲ್ಲ, ಅದರಲ್ಲಿ 2-3 ಜನ ಹುಡುಗಿರು ಬಿದ್ದಿದ್ರು. ಸೊ ಬನ್ನಿ, ಕಾಳಜಿ ತೊಗೊಂಡು ಆರಾಮಾಗಿ ಹೋಗುವ. ಒಳ್ಳೆ ವಾಟರ್ ಫಾಲಿಂದ ಹೋಗ್ಬೇಕಿದೆ. ಫಾಗಲ್ಲಿ ಗೊತ್ತಾಗಲ್ಲ ಇಲ್ಲಿ ಹೋಗ್ಬೇಕಾ ಆ್ಯಕ್ಚುಲಿ ನೋಡ್ಬೇಕಂದ್ರೆ ದಾರಿ ಈ ಕಡೆ ಇದೆ. ನನ್ನ ಗೆಳೆಯ ಹೋಗ್ತಿದ್ದಾನೆ, ಫಾಲೋ ಮಾಡುವ. ಓಹೋ, ನೀರು ನೋಡಿ ಎಷ್ಟು ಕ್ಲಿಯರ್ ಇದೆ ಅಲ್ವಾ, ತುಂಬ ಕ್ಲೀನ್ ಇದೆ. ಈ ಒಂದು ಜಾಗದಿಂದ ಕೊಕ್ಕನ್ ಕಡ ಅರೌಂಡ್ 200 to 250 ಮೀಟರ್ಸ್ ದೂರ ಇದೆ. ಬಟ್ ಎಲ್ಲ ಫಾಗ್ ಆ್ಯಂಡ್ ಕೊಕ್ಕನ್ ಕಡ ಅಂದರೆ ಗುಡ್ಡ ಆ್ಯಂಡ್ ಫಾಗ್ ಇಲ್ದಿರೋ ಟೈಮಲ್ಲಿ ಒಂದು ಒಳ್ಳೆ ವ್ಯೂನ ನೋಡ್ಬೋದು. ನೀವು ಈ ವಿಡಿಯೋನ ಒಳ್ಳೆ ಒಂದು ರೆಸ್ಪಾನ್ಸ್ ಕೊಟ್ರಿ ಆ್ಯಂಡ್ ಫ್ಯೂಚರ್ ನಿಮಗೆ ಡೆಫಿನೆಟ್ಲಿ ಇದನ್ನು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋ ಆಸೆ ಇದ್ದರೆ ನಾನು ನವೆಂಬರಲ್ಲಿ ಅಥವಾ ಅಕ್ಟೋಬರಲ್ಲಿ ನಿಮಗೋಸ್ಕರ ಇನ್ನೊಂದು ಸಲ ಬರ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಇಲ್ಲಿ ನವೆಂಬರಲ್ಲಿ ಬರಲ್ಲ ಬೇಡವಾ.
ಇಲ್ಲಿಂದಾನೇ ಹೋಗ್ಲಿಕ್ಕೆ ಉಂಟು ಕೆಳಗಡೆ. 210 ಮೀಟರ್ ಇಸ್ ಪೆಂಡಿಂಗ್. ಸೊ ಗೆಳೆಯರಿ, ಆಲ್ರೆಡಿ ಕೋಕನ್ಕಾಡ ಜಾಗದಲ್ಲೇ ಇದ್ದೀವಿ. ಆ್ಯಂಡ್ ಇಲ್ಲೇನು ಕಟ್ಟಿಗೆಗಳು ಬಿದ್ದಿದೆ ಅಲ್ಲ, ಲಾಸ್ಟ್ ಇಯರ್ ಇದು ಜಾಗ ಕ್ಲೀನ್ ಇತ್ತು. ಆ್ಯಂಡ್ ಆ ಜೋಪಡಿ ಹಿಂದ್ಗಡೆ ಇಲ್ಲೇ ನಾವು ಕ್ಯಾಂಪ್ ಹಾಕಿದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ನಾನು ಟ್ರೈ ಮಾಡ್ತೀನಿ ಹಳೆ ವಿಡಿಯೋನ ನಿಮ್ಮನ್ನು ಶೋ ಮಾಡೋದಕ್ಕೆ. ಇದನ್ನು ಆಲ್ರೆಡಿ ಮಾಡಿದ್ವಿ. ಕೇದಾರೇಶ್ವರ್, ಇದು ಹರಿಶ್ಚಂದ್ರಗಢ. ಇಲ್ಲಿ ನಾವು ಇವಾಗಿದ್ದೀವಿ. ಬಟ್ ಮಳೆಗಾಲ, ಬೇಸಿಗೆ ಕಾಲ ಇದ್ದರೆ ಈ ಥರ ಕ್ಯಾಂಪ್ ನೋಡೋಕೆ ಸಿಗ್ತಾಯಿತ್ತು. ಮೇಲ್ಗಡೆ ನಿಂತ್ಕೊಂಡ್ರೆ ಕೆಳಗಡೆ ಜೂನ್ ಮಂತಲ್ಲಿ ಇಂದ್ರವಜ್ರ ಅಂತ ಕರೀತಾರೆ. ಸೊ ಆ ಇಂದ್ರವಜ್ರ ಈ ಥರ ನಮ್ಮ ನೆರಳು ಬೀಳುತ್ತೆ. ಇದ್ರ ಕೆಳಗಡೆ ಇಂದ್ರಧನುಷ್ ಥರ ರೌಂಡ್ ಆಕಾರದಲ್ಲಿ ಇಂದ್ರವಜ್ರ ಅಂತ ಕಾಣಿಸುತ್ತೆ. ಆ್ಯಂಡ್ ಇದೇನು ಗುಡ್ಡಗಳಿದೆಯಲ್ಲ, ಇದೆಲ್ಲ ನಮಗೆ ಮೇಲಿಂದ ಕಾಣ್ತಾ ಇತ್ತು. ಬಟ್ ಡ್ಯೂ ಟು ಬ್ಯಾಡ್ ವೆದರ್ ನಮಗೆ ಏನು ಕಾಣ್ತಾ ಇಲ್ಲ. ಅದೆಲ್ಲ ಬಿಡಿ, ನನ್ನ ಗೆಳೆಯನೇ ಎಲ್ಲಿ ಹೋದಾಗ ಗೊತ್ತಾಗ್ತಿಲ್ಲ. ಇನ್ನು ಅಲ್ಲಿದ್ದಾನೆ, ಬಟ್ ನನಗೆ ಕಾಣ್ತಿದ್ದಾನೆ. ಐ ಹೋಪ್ ನಿಮಗೂ ಕಾಣ್ತಿರ್ಬೇಕು. ಸೊ ನೋಡಿ ಗೆಳೆಯರೆ, ನಾವಂತೂ ಬಂದಿದ್ವಿ ಹರಿಶ್ಚಂದ್ರಗಢ. ಬಟ್ ವೆದರ್ ಏನು ಚೆನ್ನಾಗಿಲ್ಲ, ಎಲ್ಲ ಫಾಗ್. ಸೊ ನೀವೇನಾದರೂ ಬರಬೇಕಂತ ಇದೆ ಅಂದರೆ ಮಳೆಗಾಲದಲ್ಲಂತೂ ಬರಲೇಬೇಡಿ. ಚಳಿಗಾಲದಲ್ಲಿ ಬರ್ಬೋದು, ಬಟ್ ತುಂಬ ಚಳಿ ಇರುತ್ತೆ. ಇಲ್ಲಿ ನನ್ನ ತಲೆ ಮೇಲೆ ಸ್ವಲ್ಪ ಹನಿ ನೀರು ಬೀಳ್ತಿದೆ. ಬಟ್ ಎಕ್ಸಾಕ್ಟ್ಲಿ ನಮಗೆ ಗೊತ್ತಿಲ್ಲ ಅದು ಮಳೆ ಹನಿನ ಅಥವಾ ಇಲ್ಲಿರೋ ರಿವರ್ಸ್ ವಾಟರ್ಫಾಲ ಅಂತ. ಜನ ಕೋಕನ್ ಕಡೆಗೆ ಏನಕ್ಕೆ ಬರ್ತಾರೆ ಅಂದರೆ, ಈ ಒಂದು ಜಾಗದಲ್ಲಿ ನಿಮಗೆ ರಿವರ್ಸ್ ವಾಟರ್ಫಾಲ್ ಕಾಣುತ್ತೆ. ವಾಟರ್ಫಾಲ್ ಕೆಳಗಡೆ ಹೋಗೋ ಬದಲಾಗಿ ಮೇಲ್ಗಡೆ ಬರುತ್ತೆ. ಆ್ಯಂಡ್ ಯಾವುದೇ ವಸ್ತುನಿ ಕೆಳಗಡೆ ಬಿಟ್ಟಾಗಿರೋದು ಮತ್ತೆ ಮೇಲ್ಗಡೆ ಬರುತ್ತೆ. ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಕೆಳಗಡೆ ಹೋಗಲೇ ಇಲ್ಲ, ವಾಪಸ್ ಬಂತು. ಇದಂತೂ ತುಂಬ ಫ್ರೆಶ್ ಕಾಣ್ತಿದೆ. ದಟ್ ಮೀನ್ಸ್ ರೀಸೆಂಟ್ಲಿ ಯಾರು ಇದನ್ನು ಬಿಸಾಕಿದ್ದಾರೆ. ಸೊ ಇದನ್ನು ಬಿಸಾಕಿ ನೋಡೋಣ. 1 2 3 ಪ್ಯಾರಾಶೂಟ್. ಸೊ ಗೆಳೆಯರೇ, ನಾನು ಇಲ್ಲಿ ನೋಡಿ, ಇಲ್ಲೊಂದು 3 ಕಲ್ಗಳಿದೆ. ಇಲ್ಲಿಂದ ಅದು ನೀರು ಹರಿತಾ ಇದೆ. ಆ್ಯಂಡ್ ಇಲ್ಲಿ ಮುಂದ್ಗಡೆ ಸಮಥಿಂಗ್ ಪಾಪಸ್ಕಳ್ಳಿ ಅನ್ನೋ ಒಂದು ಮುಳ್ಳಿನ ಥರ ಗಿಡ ಇದೆ, ಅದು ನೋಡಿ. ಸೊ ಈ ಒಂದು ಜಾಗದಲ್ಲಿ ನನಗೆ ಮೆಸೇಜ್ ಬಂತು, ನೋಟಿಫಿಕೇಶನ್ ಗೊತ್ತಾಯಿತು ಇಲ್ಲಿ ನೆಟ್ವರ್ಕ್ ಬಂದಿದೆ ಅಂತ. ಇಲ್ಲ ಅಂದರೆ ಹರಿಶ್ಚಂದ್ರಗಢ ನಿಯರ್ ಬೈ ಅರೌಂಡ್ 30-40 ಕಿಲೋಮೀಟ್ರ್ ದೂರ ತನಕ ಯಾವುದೂ ನೆಟ್ವರ್ಕ್ ಇಲ್ಲ. ಹರಿಶ್ಚಂದ್ರಗಢ ಟೆಂಪಲ್ಗೆ ಬಂದ್ರೂ ನೆಟ್ವರ್ಕ್ ಇಲ್ಲ. ಅಲ್ಲಿಂದ ಮುಂದೆ ಕೋಕನ್ಕಾಡ ಅಂತ ಇದೆ, ಆ ಒಂದು ಜಾಗದಲ್ಲಿ ಮಾತ್ರ ನೆಟ್ವರ್ಕ್ ಸಿಗುತ್ತೆ. ಅದು ಕೂಡ ಬರ್ತಾ ಹೋಗ್ತಾ ಇರುತ್ತೆ. ಈ ಜಾಗದಲ್ಲಿ ನಮಗೆ ನೆಟ್ವರ್ಕ್ ಸಿಕ್ಕಿದೆ, ಇನ್ನೊಂದು ಕೋಕನ್ಕಾಡ. ಬಟ್ ಇವತ್ತಿನ ದಿನ ಕೋಕನ್ಕಾಡದಲ್ಲೂ ನಮಗೆ ನೆಟ್ವರ್ಕ್ ಸಿಕ್ಕಿಲ್ಲ, ಬರೀ ಈ ಒಂದು ಜಾಗದಲ್ಲಿ ನೆಟ್ವರ್ಕ್ ಬರ್ತಾ ಇತ್ತು. ಸೊ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ವಿ, ನಾವು ಸೇಫಾಗಿ ಆಗಿದ್ದೀವಿ ಅಂತ. ಬಿಕಾಸ್ ಅವ್ರು ತುಂಬ ಟೆನ್ಷನ್ ತೊಗೋತಾ ಇದ್ರು. ಸೊ ನೀವು ಏನಾದರೂ ಬಂದರೆ ಗಮನ ಕೊಡಿ. ಬಾಯ್ ಗೆಳೆಯ. ಎಷ್ಟು ಸುಂದರವಾಗಿರೋ ಒಂದು ಗುಫೆಯಲ್ಲಿ ಶ್ರೀ ಗಣೇಶ್ ಅವರಿದ್ದಾರೆ, ನಾನು ತೋರಿಸ್ತೀನಿ. बोलो गणपति बप्पा मोरया मोरया. ಸೊ ಗೆಳೆಯರೇ, ನಾವು ಮೇಲ್ಗಡೆ ಇದ್ದಾಗ ಮಳೆ ಸ್ಟಾರ್ಟ್ ಆಯ್ತು. ಜೋರಾಗಿ ಮಳೆ ಬರ್ತಾ ಇಲ್ಲಿ ನೋಡಿ ವಾಟರ್ಫಾಲ್ ಎಷ್ಟು ಜೋರಾಗಿ ಹರಿತಾ ಇದೆ. ಸೊ ಗೆಳೆಯರೇ, ಇಲ್ಲೊಂದು ವಾಟರ್ಫಾಲ್ ಹೋಗಾಗ ಸ್ವಲ್ಪ ತೆಗೆದಿತ್ತು, ಇವಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಮತ್ತು ದೊಡ್ಡದು ಕಾಣ್ತಿದೆ. ಬಟ್ ನಮಗಿಲ್ಲಿ ಲೋಕಲ್ದು ಏನು ಹೇಳಿದ್ದಾರೆ ಅಂತ ಹೇಳಬೇಕಂದ್ರೆ, ಈ ಒಂದು ಜಾಗದಲ್ಲಿ ಚಿಕ್ಕ ಕಲ್ಲುಗಳು ಬೀಳುತ್ತೆ ಅಂತೆ. ಸೊ ಕಂಪ್ಲೀಟ್ಲಿ ಸೇಫ್ ಇಲ್ಲ ಇದು. ಬೇರೆ ಯಾರು ಅದ್ರ ಕೆಳಗಡೆ ಹೋಗ್ತಾನೂ ಇಲ್ಲ.